ಹಕ್ಕಿಯಂತೆ ಆಕಾಶದಲ್ಲಿ ಹಾರುವುದೆಂದರೆ ಪುಟ್ಟ ಮಕ್ಕಳಿಂದ ಮುದಿ ವಯಸ್ಸಿನವರೆಗೂ ಎಲ್ಲರಿಗೂ ಆಸೆ. ಆದರೆ ಅಂತಹ ಅವಕಾಶ ಎಲ್ಲಿ ಸಿಗುತ್ತೆ? ಗೋವಾ, ಮಂಗಳೂರು, ಚೈನಾ ಹೋಗಬೇಕು, ಇಲ್ಲವೇ ಮಲೇಷಿಯಾ, ಥಾಯ್ಲ್ಯಾಂಡ್ಗೆ ಹೋಗಬೇಕು. ಹಾಗಾಗಿ ಬಹಳಷ್ಟು ಜನರಿಗೆ ಪ್ಯಾರಾ ಮೋಟರ್ನಲ್ಲಿ ಹಾರಾಡುವ ಆಸೆ ಇದ್ದರೂ ಈಡೇರಿಸಿಕೊಳ್ಳಲಾರದ ಸ್ಥಿತಿ. ಈಗ ಇಂತಹ ಚಿಂತೆ ಬಿಡಿ. ಚಿಕ್ಕಬಳ್ಳಾಪುರಕ್ಕೆ ಸಮೀಪದಲ್ಲಿಯೇ ಪ್ಯಾರಾ ಮೋಟರ್ ಆರಂಭವಾಗಿದ್ದು ಎಲ್ಲರೂ ಜಂಗಮಕೋಟೆ ಬಳಿ ಮೇಕ್ ಮೈ ಅಡ್ವೆಂಚರ್ಸ್ ಖಾಸಗಿ ಸಂಸ್ಥೆಯೊಂದು ಸ್ಥಳೀಯರಿಗೆ ಮತ್ತು ಪ್ರವಾಸಿಗಾರರಿಗೆ ಪ್ಯಾರಾ ಮೋಟರ್ ಆರಂಭಿಸಿದೆ. ಈಗಾಗಲೇ ಆರಂಭಿಸಿರುವ ಈ ಪ್ಯಾರಾ ಮೋಟರ್ ಅನುಭವ ಪಡೆಯಲು ಜನರು ಮುಗಿಬಿದ್ದಿದ್ದು ಪ್ರತಿದಿನ ಮುಂಜಾನೆ ಆಕಾಶದಲ್ಲಿ ಪಕ್ಷಿಯಂತೆ ಹಾರಾಡಿ ಖುಷಿ ಪಡುತ್ತಿದ್ದಾರೆ. ಈ ಪ್ಯಾರಾ ಮೋಟರ್ ಅನುಭವ ಪಡೆಯಲು ಪ್ರತಿ ವ್ಯಕ್ತಿಗೆ 3,500 ರೂಪಾಯಿ ಪಾವತಿಸಬೇಕು. 15 ರಿಂದ 20 ನಿಮಿಷಗಳ ಕಾಲ ಹಕ್ಕಿಯಂತೆ ಆಕಾಶದಲ್ಲಿ ಹಾರಾಡಬಹುದಾಗಿದೆ. ಆಕಾಶದಿಂದ ಜಂಗಮಕೋಟೆ ಹಾಗೂ ಸುತ್ತಮುತ್ತಲ ಗ್ರಾಮಗಳು, ಸುತ್ತಲೂ ಇರುವ ಪರಿಸರ ಹಾಗೂ ಅರಣ್ಯ ಪಕ್ಷಿ ನೋಟದಲ್ಲಿ ವೀಕ್ಷಿಸಬಹುದು. Hi everyone, I am Nagaraj. I am the CEO and founder of Make My Adventures. ಸೊ ನಾವಿವಾಗ ಪ್ಯಾರಾಸೇಲಿಂಗ್, ಪ್ಯಾರಾಮೋಟ್ರಿಂಗ್, ಹಾಟ್ ಏರ್ ಬಲೂನಿಂಗ್ ಆ್ಯಂಡ್ ಈಗ ಶಾರ್ಟ್ಲಿ ನಾವು ಚಾಪರ್ ರೈಡ್ಸು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವಾಗ ಕರೆಂಟ್ಲಿ ರನ್ನಿಂಗ್ ನಮ್ಮ ಹತ್ರ ಪ್ಯಾರಾಸೇಲಿಂಗು, ಪ್ಯಾರಾಮೋಟ್ರಿಂಗು ಮತ್ತು ಹಾಟ್ ಏರ್ ಬಲೂನ್ ನಡೆಸ್ತಾ ಇದ್ದೀವಿ. ಸೊ ಈ ಲೊಕೇಶನ್ ಬಂದುಬಿಟ್ಟು ನಿಮಗೆ ನಮ್ಮ ದೇವನಹಳ್ಳಿ ಏರ್ಪೋರ್ಟಿಂದ 25 to 30 minutes ಡ್ರೈವ್ ಆಗುತ್ತೆ. ಆ್ಯಂಡ್ ರೈಟ್ ನಾವು ವಿ ಆರ್ ಚಾರ್ಜಿಂಗ್ ಅಬೌಟ್ 3,500 rupees ಫಾರ್ ಪ್ಯಾರಾಮೋಟ್ರಿಂಗ್ ಆ್ಯಂಡ್ ಅಬೌಟ್ 1,000 rupees ಫಾರ್ ಪ್ಯಾರಾಸೇಲಿಂಗ್. ಸೊ ನಾವು ಇವಾಗ ಹೆಚ್ಚು ಕಡಿಮೆ 1,000-1,200 ಅಡಿ ಹೈಟಲ್ಲಿ ನಾವು ಇವಾಗ ಹಾರಿಸ್ತಾ ಇದ್ದೀವಿ. And with our pilots who are experienced for more than 10 years, and I have an experience of more than from 2016 almost we are into the aerosports. So janadu banbitu people are still loving it. We are having a very good crowd on every weekends. So namige weekend handle madak aagta illa anta ivaga ನಾವು every day, that is on from Monday to Monday we are flying it every day. ಟೈಮಿಂಗ್ಸು ಮಾರ್ನಿಂಗ್ ಯೂಶ್ವಲಿ ಈಗ ವೆದರ್ ಒಂದು ಸ್ವಲ್ಪ ಸಪೋರ್ಟಿವ್ ಅಷ್ಟಿಲ್ಲ. ಸೊ ಮಾರ್ನಿಂಗ್ ಅಬೌಟ್ 6:30 ಸ್ಟಾರ್ಟ್ ಮಾಡಿಬಿಟ್ಟು 8:30 ತನಕ ಫ್ಲೈ ಮಾಡ್ತೀವಿ. ಪುನಃ ಅಬೌಟ್ 4:30 6:30 ತನಕ ನಾವು ಇವಾಗ ಫ್ಲೈ ಮಾಡ್ತಾಯಿದ್ದೀವಿ. ಸರ್ ನಾವು ಇವಾಗ ಏರೋಸ್ಪೋರ್ಟ್ಸ್ ಬಂದುಬಿಟ್ಟು ನಾವು ಜಕ್ಕೂರಲ್ಲೂ ಮಾಡಿದ್ದೀವಿ, ಜಕ್ಕೂರ್ ಏರೋಡ್ರಮಲ್ಲಿ. ಅದಾದ ನಂತರ ನಮ್ಮ ಈಶಾ ಫೌಂಡೇಶನ್ ಹತ್ರನೂ ಒಂದ್ಸಲಿ ಮಾಡಿದ್ವಿ. ಆಮೇಲೆ ವಿತ್ ರೋಟ್ರಿ ಕ್ಲಬ್ ನಾವು ಏರಿಯಲ್ ಸೀಡಿಂಗ್ ಪ್ರಾಜೆಕ್ಟ್ಸು ಮಾಡಿದ್ದೀವಿ. ಅಕ್ರಾಸ್ ಕರ್ನಾಟಕ ವಿ ಹ್ಯಾವ್ ಫ್ಲೋನ್ ಪ್ಯಾರಾಮೋಟ್ರಿಂಗ್ ಆ್ಯಂಡ್ ಪ್ಯಾರಾಸೇಲಿಂಗ್ ಆ್ಯಕ್ಟಿವಿಟಿ. ಜಂಗಮಕೋಟೆ ಪಕ್ಕದಲ್ಲಿಯೇ ಈ ಪ್ಯಾರಾ ಮೋಟರ್ ನಡೆಯುತ್ತಿದ್ದು ಬೆಂಗಳೂರಿನಿಂದ ಬರೋಬ್ಬರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪಕ್ಕದಲ್ಲಿಯೇ ಇರುವ ಕಾರಣ ಇಲ್ಲಿಗೆ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಜನರಿಗಿಂತ ಬೆಂಗಳೂರಿನವರೇ ಹೆಚ್ಚಾಗಿ ಆಗಮಿಸುತ್ತಿದ್ದಾರೆ. ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಪ್ಯಾರಾ ಮೋಟರ್ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ ಜನ ಆಕರ್ಷಣೆಗೆ ಒಳಗಾಗಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೆ ಮತ್ತು ಸಂಜೆ 4 ಗಂಟೆಯಿಂದ 6:30ರವರೆಗೆ ಪ್ಯಾರಾ ಮೋಟರ್ ನಡೆಯಲಿದೆ. ಪ್ರತಿದಿನ ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳ ಜನರು ನಂದಿ ಗಿರಿಧಾಮಕ್ಕೆ ಆಗಮಿಸಿ ಹಾಗೆಯೇ ಪ್ಯಾರಾ ಮೋಟರ್ನಲ್ಲಿ ಹಾರಾಡಿ ರೋಮಾಂಚನ ಅನುಭವಿಸುತ್ತಿದ್ದಾರೆ. ಇವತ್ತು ಆ್ಯಕ್ಚುಲಿ ನಂದಿ ಹಿಲ್ಸಲ್ಲಿ ಶೂಟ್ ಇತ್ತು. ಸೊ ಮಾರ್ನಿಂಗೇ ಇಲ್ಲಿ ಬನ್ನಿ ಒಂದು ವ್ಯೂ ಎಂಜಾಯ್ ಮಾಡಿ, ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ನೋಡಿ ಅಂತ ಹೇಳಿದರು. ಸೊ ಅದಕ್ಕೆ ಆನ್ ದ ವೇ ಹೋಗ್ತಾ ಮಾರ್ನಿಂಗೇ ಬಂದ್ವಿ. ಬಟ್ ನೆಕ್ಸ್ಟ್ ಲೆವೆಲ್ ಇತ್ತು ಎಕ್ಸ್ಪೀರಿಯೆನ್ಸ್. ಮಾತ್ರ ನಿಜವಾಗ್ಲೂ ಎಲ್ಲರೂ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬ ನೆಕ್ಸ್ಟ್ ಲೆವೆಲ್ ಆಗಿದೆ.
ಚಿಕ್ಕಬಳ್ಳಾಪುರ ಸಮೀಪದ ಆದಿಯೋಗಿ ಪ್ರತಿಮೆ ಸ್ಥಾಪನೆಯಾಗುತ್ತಿದ್ದಂತೆ ಬೆಂಗಳೂರು ಸೇರಿದಂತೆ ವಿವಿಧ ಕಡೆಯಿಂದ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸುವ ಪ್ರವಾಸಿಗರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಬೆಂಗಳೂರಿನ ಮೇಕ್ ಮೈ ಅಡ್ವೆಂಚರ್ಸ್ ಸಂಸ್ಥೆ ಈಶಾ ಫೌಂಡೇಶನ್ ಸಮೀಪ ಪ್ಯಾರಾಮೋಟರ್ ಹಾರಾಟ ನಡೆಸಲು ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಪ್ಯಾರಾಮೋಟರ್ ಮಾಡುವಾಗ ಜಂಗಮಕೋಟೆ ಸುತ್ತಮುತ್ತಲೂ ಇರುವ ಗ್ರಾಮಗಳ ಮೇಲಿನಿಂದ ಪಕ್ಷಿಯಂತೆ ಹಾರಿ ವೀಕ್ಷಿಸಬಹುದಾಗಿದೆ. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವಾನ್. ದಿಸ್ ಈಸ್ ನಾಗತಿಲಕ್. ನಮ್ಮ ಬೆಂಗಳೂರಲ್ಲಿ ಇದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ನಾನು ಆ್ಯಕ್ಚುಲಿ ಇದು ನಮ್ಮ ಬೆಸ್ಟ್ ಫ್ರೆಂಡ್ ನಾಗಬ್ರು ಅವರು ನನಗೊಂದು ಆಪರ್ಚುನಿಟಿಗೆ ಅಂದ್ಬಿಟ್ಟು ಕಾಲ್ ಫಾರ್ ಮಾಡಿದರು. ನಾನು ಶೂಟ್ ಮೇಲೆ ಬ್ಯುಸಿ ಇದ್ದೆ ತುಂಬ, ಅಂದ್ರೂ ಒಂದು ಡೇಟ್ ಅಂತ ಅವ್ರಿಗೋಸ್ಕರ ಕೊಟ್ಟು ಬಂದುಬಿಟ್ಟಿದ್ದೀನಿ ಎಕ್ಸ್ಪೀರಿಯೆನ್ಸ್ಗೆ. ಇದು ಆ್ಯಕ್ಚುಲಿ ನಮ್ಮ ಬೆಂಗಳೂರು ಏರ್ಪೋರ್ಟ್ ಪಕ್ಕದಲ್ಲೇ ಇರೋದು. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಗುರು, ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಇದು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ನಂದಿ ಹಿಲ್ಸಲ್ಲಿ ಶೂಟ್. ಆ ಕಡೆ ಅಲ್ಲಿ ಶೂಟ್ ಅಲ್ಲಿ ಹೋಗೋಕ್ಕೆ ನಾವು ಮುಂಚೆ ಒಂದು ಸಾರಿ ಅರ್ಲಿ ಮಾರ್ನಿಂಗು ನಮ್ಮ ಬ್ರೋ ಹೇಳಿದ್ದು ಸನ್ರೈಸ್ ಆ್ಯಂಡ್ ಒಂದು ಈಗಲ್ ವ್ಯೂವಲ್ಲಿ ಕರ್ಕೊಂಡು ಹೋಗ್ತೀನಿ ಕ್ಲೌಡ್ ಮಧ್ಯದಲ್ಲಿ ಅಂದರು. ನಾನು ಏನು ಹೇಳ್ತಿದ್ರೋ ಗೊತ್ತಾಗಲಿಲ್ಲ ನೈಟು ಕಾಲ್ ಮಾಡಿದಾಗ. ಸೊ ಓಕೆ ಫೈನ್, ಟ್ರೈ ಮಾಡೋಣ ಒಂದು ಸರಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಟೇಕ್ ಆಫ್ ಮಾಡಿ ಅಲ್ಲವರೆಗೂ ಒಂಥರ ಫುಲ್ ಭಯ ಇತ್ತು. ಲೈಫಲ್ಲಿ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ, ಭಯ ನಾನು ನೆಕ್ಸ್ಟ್ ಲೆವೆಲಲ್ಲೇ ಇತ್ತು. ಟೇಕ್ ಆಫ್ ಆದಮೇಲೆ ಫುಲ್ ಹೆವೆನ್, ಕಣ್ಣು ಮುಂದೆನೇ ಸ್ವರ್ಗ, ಕೆಳಗಡೆ ನೋಡಿದ್ರೆ ಸ್ವರ್ಗ. ನಮ್ಮ ಬೆಂಗಳೂರನ್ನ ಈ ಥರ ನೋಡ್ಬೋದು ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ನನಗಾಗಿರೋದು ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಹೈಲಿ ರೆಕಮೆಂಡೆಡ್. ನಂದಿ ಹಿಲ್ಸ್ ಆಗಿರ್ಬೋದು, ಪೆನಗೊಂಡ, ಈ ಕಡೆ ಯಾರೇ ರ್ಯಾಲಿ ಬರ್ರಿ, ಹೆಂಗೆ ಬರ್ರಿ ಗುರು, ಇದೊಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಮಾತ್ರ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು. ಆ್ಯಂಡ್ ರಿಯಲಿ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ನಮ್ಮ ಬೆಂಗಳೂರಲ್ಲಿ ನನಗೆ ಸಿಕ್ಕಿದೆ ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಗುಡ್ ಆಪರ್ಚುನಿಟಿ ನಮ್ಮ ನಾಗಬ್ರು. ಇದು ಮೊದಲ ಹಂತದ ಪ್ರಾಯೋಗಿಕ ಹಾರಾಟ ನಡೆಸಿ ಯಶಸ್ವಿಯಾಗಿದೆ. ಪ್ರಾಯೋಗಿಕವಾಗಿ ಪ್ಯಾರಾಮೋಟರ್ ಹಾರಾಟವನ್ನು ಯಶಸ್ವಿಯಾಗಿ ನಡೆಸಿದ್ದು ಉತ್ತರ ಭಾರತದ ಹಿಮಾಚಲ ಪ್ರದೇಶದಲ್ಲಿ ಕಾಣುತ್ತಿದ್ದ ಪ್ಯಾರಾಮೋಟರ್ ಸಾಹಸ ಕ್ರೀಡೆ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿಯೂ ಕಾಣಬಹುದಾಗಿದೆ. ಜೊತೆಗೆ ಹಾರಾಟವನ್ನು ಮಾಡಿ ಪ್ರವಾಸಿಗರು ಆನಂದಿಸಬಹುದಾಗಿದೆ. ಪ್ಯಾರಾಮೋಟರ್ನಲ್ಲಿ ಹಾರಾಡುತ್ತಿರುವಾಗ ಸುತ್ತ ಇರುವ ಪರಿಸರವನ್ನು ಮೇಲಿಂದ ವಿಹಂಗಮ ನೋಟವಾಗಿ ಪಕ್ಷಿಯಂತೆ ಹಾರಿ ಜನ ಕಣ್ತುಂಬಿಕೊಳ್ಳಬಹುದು. ಈಗ ಮೊದಲ ಹಂತದ ಪ್ರಾಯೋಗಿಕ ಹಾರಾಟ ಯಶಸ್ವಿಯಾಗಿದ್ದು ಆಸಕ್ತಿ ಇದ್ದವರು ಕೂಡಲೇ ಜಂಗಮಕೋಟೆಗೆ ಭೇಟಿ ನೀಡಿ ಅನುಭವ ಪಡೆಯಬಹುದಾಗಿದೆ. ಇನ್ನು ಪ್ಯಾರಾಮೋಟರ್ ಮಾಡಲು ಆಸಕ್ತಿ ಇರೋರು ಲೊಕೇಶನ್ಗಾಗಿ ಕೂಡಲೇ ನಾಗರಾಜ್ ಅವರನ್ನು ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 7349256119. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.